ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗೋಲಿ ಬಜ್ಜಿ ಮಾಡೋದು ತೋರ್ಸಕ್ತೇನೆ ರೀ. ಗೋಧಿ ಹಿಟ್ಟಲೆ ಒಂದು ಬೌಲ್ ಗೋಧಿ ಹಿಟ್ಟು, ಒಂದು ಸಣ್ಣ ಬೌಲ್ ಅಕ್ಕಿ ಹಿಟ್ಟು, ಒಂದು 4 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಒಂದು ವಾಟೆ ಮೊಸರು ಹಾಕಿ ಕಲಸ್ಬೇಕಾಗ್ತೈತೆ ರೀ. ಸಣ್ಣಂಗೆ ಹೆಚ್ಚಿದ್ದ ಶುಂಠಿ, ಹಸಿ ಕೊಬ್ಬರಿ, ಸಣ್ಣಂಗೆ ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಲೋತಂಗೆ ಕಲಸ್ಬೇಕು ರೀ. 1 ಸ್ಪೂನು ಸಕ್ಕರೆ ಹಾಕಿ ಇದನ್ನು ಚಲೋತಂಗೆ ಸ್ವಲ್ಪ ನೀರು ಹಾಕಿ, ಮೊಸರು ಹಾಕಿರ್ತೀವಿ, ಸ್ವಲ್ಪ ನೀರು ಹಾಕಿ, ಭಾಳ ಗಟ್ಟಿನೂ ಅಲ್ಲ ಭಾಳ ತಿಳುನೂ ಅಲ್ಲ, ಮೀಡಿಯಮ್. ಭಾಳ ಅಳ್ಳಕ್ಕಾದ್ರೆ ನೀರು ಆತಂದ್ರೆ ಜಾಸ್ತಿ ಎಣ್ಣೆ ಕುಡಿತೈತಿ. ಸ್ವಲ್ಪ ಗಟ್ಟಿನ ಇರ್ಬೇಕು ರೀ. ಇದು ಗಟ್ಟಿನ ಹದ ಚಲೋತಂಗೆ ಬಜ್ಜಿ ಹಿಟ್ಟು ಮಾಡ್ತೀವಲ್ಲ ಅಷ್ಟು ಅಳ್ಳಕ್ಕಿರಬಾರ್ದು, ಸ್ವಲ್ಪ ಗಟ್ಟಿನ ಇರಬೇಕು. ಚಲೋತಂಗೆ ಕೈಲಿ ಇದನ್ನು ಬೀಟ್ ಮಾಡಿ ಇಡಬೇಕಾಗ್ತೈತೆ ರೀ. 1-2 ತಾಸು ನೆನೆ ಇಡಬೇಕು ರೀ. ಇದನ್ನು 2-3 ತಾಸು ನೆನಿತಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ ಮತ್ತು ಪಳ್ಳಾಗ್ತಾವೆ ನೋಡಿರಿ. ಈ ಥರ ಹದ ಇರಬೇಕು ಇದು ಹಿಟ್ಟು. ಇಷ್ಟು ಹದ ಬರೋತಕ ನಾವು ಕೈಲಿ ಚಲೋತಂಗೆ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡು ಇದನ್ನು ಒಂದು 2 ಅವರ್ಸ್ ಮುಚ್ಚಿಡ್ಬೇಕು ರೀ. ಒಂದು 2 ಅವರ್ಸ್ ಆದಮೇಲೆ ಒಂದು ಚಿಟಿಗೆ ಸೋಡಾ ಹಾಕಿ ಮತ್ತು ಕೈಲಿ ಚಲೋತಂಗೆ ತಿರುಗಬೇಕು ರೀ. ಅದನ್ನು ನಾವು ತಿರುವಿದಂಗೆ ಉಬ್ಬತೈತಿ ಅದು ಹಿಟ್ಟು. ಎಣ್ಣೆ ಕಾಯಕ್ಕಿಡಬೇಕು. ತಿರುವಿದಂಗೆ ಉಬ್ಬತೈತಿ ಹಿಟ್ಟದ. ಮೊಸರು ಹಾಕಿರ್ತೀವಲ್ಲ, ಭಾಳ ಚಲೋ ಆಗ್ತಾವೆ ರೀ ಗೋಲಿ ಬಜ್ಜಿ. ನೀವು ಈ ಥರ ಗೋಧಿ ಹಿಟ್ಟಲೆ ಮಾಡಿ ನೋಡಿರಿ. ಮೈದಾಲೇ ಮಾಡ್ತಾರೋ, ಮೈದಾ ತಿನ್ನಬಾರ್ದು ಅಂತಾರಲ್ಲ, ಅದಕ್ಕೆ ನಾವು ತಿನ್ನಂಗಿಲ್ಲ ಮೈದಾ. ನಾವು ಗೋಧಿ ಹಿಟ್ಟಲೆನ ಮಾಡಿ ನಿಮಗೆ ತೋರ್ಸೇನಿ ನೋಡಿರಿ. ಎಷ್ಟು ಚಂದ ಅವು ಹಿಟ್ಟು ಹಾಕಿರಪ್ಪಲೆ ತೇಲಾಕ ಚಲೋ ಮಾಡ್ತಾವ್ರಿ. ಅವು ಭಾಳ ಚಂದ ಪಳ್ಳಾಗಿರ್ತೈತಿ ಹಿಟ್ಟದ. ನೋಡಿರಿ ಎಷ್ಟು ಚಂದ ಹೊಳ್ಳಿಸಿ ಚಲೋತಂಗೆ ಇದನ್ನು ಬೇಯಿಸ್ಕೋಬೇಕು ರೀ. ಚಲೋತಂಗೆ ಕರ್ಕೊಂಡು ತಗೋಬೇಕಾಗ್ತೈತಿ. ನೋಡಿರಿ ಎಷ್ಟು ಚಂದ ಕಲರ್, ಎಷ್ಟು ಚಂದಾಗ್ಯಾವ ನೋಡಿರಿ. ಗೋಧಿ ಹಿಟ್ಲೆ ಕಲರ್ ಭಾಳ ಚಂದ ಆಗ್ತಾವೆ ಮತ್ತು ತಿನ್ನಕ್ಕಂತೂ ಭಾರಿ ಟೇಸ್ಟ್ ಇರ್ತಾವೆ. ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಾಕ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ಗೋಲಿ ಬಜ್ಜಿ ಹೆಂಗಾಗ್ಯಾವು. ನೋಡಿರಿ ಎಷ್ಟು ಚಂದ ಹಾಕಿರಪ್ಪಲೆ ತೇಲಾಕತ್ತಾವು. ನೋಡಿರಿ ಎಷ್ಟು ಚಂದಾಗ್ಯಾವ. ಇದನ್ನು ಚಟ್ನಿ ಜೋಡಿ, ಸಾಸ್ ಜೋಡಿ ಮತ್ತು ಪ್ಲೇನ್ ಹಂಗೆ ತಿನ್ನಕ್ಕಂತೂ ಭಾಳ ಚಲೋ ಆಗ್ತಾವೆ. ಸಂಜೆ ಮುಂದೆ ಟೀ ಟೈಮ್ನಾಗ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ. ಮನ್ಯಾಗ ಮಾಡೋದು ಚಲೋ ರೀ. ಇವೆಲ್ಲ ಕರೆದಿದ್ದ ಐಟಮ್ ಹೊರಗಿನ ತಿನ್ನಬಾರ್ದು. ಮನ್ಯಾಗನ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಕ್ಕಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್.